ಬ್ರೇಕ್ನ ನಂತರ ITV ನ್ಯೂಸ್ಗೆ ಸ್ವಾಗತ. ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನಾಚರಣೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆಯ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘದ ವತಿಯಿಂದ ಆಚರಣೆ ಮಾಡಲಾಯಿತು. ಗುಡಿಬಂಡೆ ಪಟ್ಟಣದ ನ್ಯಾಯಾಲಯ ಆವರಣದಲ್ಲಿ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಮಾತನಾಡಿದ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾದ ಪಿ ಮೋಹನ್ ಚಂದ್ರರವರು ತಂದೆ ತಾಯಿಗಳ ಸ್ವಾರ್ಥ ಹಾಗೂ ಮಾಹಿತಿಯ ಕೊರತೆಯಿಂದಾಗಿ ಬಾಲಕಾರ್ಮಿಕ ಪದ್ಧತಿ ಇಂದೂ ಸಹ ಜೀವಂತವಾಗಿದೆ. ಜೀವನದ ಪ್ರಮುಖ ಘಟ್ಟವಾದ ಬಾಲ್ಯವನ್ನ ಸಂತೋಷ ಕಲಿಕೆಯಿಂದ ಕಳೆಯಬೇಕಾದ ಮಕ್ಕಳು ಹೋಟೆಲ್, ಕಟ್ಟಡ ನಿರ್ಮಾಣ, ಗ್ಯಾರೇಜ್ಗಳಲ್ಲಿ ಜೀವಿತ ಬದುಕಿನಂತೆ ಬಾಳಬೇಕಾಗಿದೆ. ಇಂದು ಸರ್ಕಾರ 10ನೇ ತರಗತಿಯವರೆಗೆ ಕಡ್ಡಾಯ ಶಿಕ್ಷಣವನ್ನ ಜಾರಿಗೊಳಿಸಿ ಮಧ್ಯಾಹ್ನದ ಬಿಸಿಯೂಟ, ಉಚಿತ ಪುಸ್ತಕ, ಯಾವುದೇ ಶುಲ್ಕವಿಲ್ಲದೆ ಶಿಕ್ಷಣ ಕೊಡಿಸಲು ಹೋರಾಟ ನಡೆಸುತ್ತಿದೆ. ಆದರೆ ಕೇವಲ ತಮ್ಮ ದೈನಂದಿನ ದುಡಿಮೆಗಾಗಿ ಮಕ್ಕಳನ್ನ ಬಾಲಕಾರ್ಮಿಕರನ್ನಾಗಿಸಿರುವುದು ಖಂಡನೀಯ. ಇನ್ನಾದರೂ ಈ ಪದ್ಧತಿ ಬದಲಾಗಬೇಕಾಗಿದೆ ಎಂದರು. ನಮ್ಮ ವಿಶ್ವದಾದ್ಯಂತ ಜಾರಿ ತಂದಿರುತ್ತೆ. ಅದರಂತೆ ನಾವು ಪ್ರತಿ ವರ್ಷ ಈ ಒಂದು ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ಆಚರಿಸ್ತಿದ್ದೇವೆ. ಇದೊಂದು ಬಾಲಕಾರ್ಮಿಕ ಅನಿಷ್ಟ ಪದ್ಧತಿಯಾಗಿದ್ದು ಇದನ್ನು ನಿರ್ಮೂಲನೆ ಮಾಡುವುದು ಈ ಒಂದು ದಿನಾಚರಣೆಯ ಮುಖ್ಯ ಉದ್ದೇಶವಾಗಿದೆ. ಬಾಲಕಾರ್ಮಿಕರಂದ್ರೇನು, ಯಾಕೆ, ಏನು ಕಾರಣ ಬಾಲಕಾರ್ಮಿಕರಿಗೆ ಮತ್ತು ಯಾವ ರೀತಿ ಅದನ್ನು ನಿರ್ಮೂಲನೆ ಮಾಡ್ಬೋದು ಎಂಬ ಬಗ್ಗೆ ಅರಿವನ್ನು ಮತ್ತು ನೆರವನ್ನು ಮೂಡಿಸುವುದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ನಂತರ ಮಾತನಾಡಿದ ಹಿರಿಯ ವಕೀಲ ರಾಮನಾಥ ರೆಡ್ಡಿ, ವಕೀಲರ ಸಂಘದ ಅಧ್ಯಕ್ಷ ಶಿವಾನಂದ ರೆಡ್ಡಿ, ವಕೀಲೆ ಮಾಲತಿ, ಪಿವಿ ಲಕ್ಷ್ಮೀನಾರಾಯಣರವರು ತಮ್ಮ ಬಾಲ್ಯದಲ್ಲೇ ದುಡಿಮೆಗೆ ಬೀಳುವ ಮಕ್ಕಳು ಹೆತ್ತವರಿಗೆ ಯಾವುದೇ ರೀತಿಯ ಭಯ, ಭಕ್ತಿ, ಸಂಯಮ ತೋರಿರುವುದಿಲ್ಲ. ಇದರಿಂದಾಗಿ ಮಕ್ಕಳಲ್ಲಿ ಅಪರಾಧ ಪ್ರವೃತ್ತಿ ಹೆಚ್ಚಾಗುತ್ತದೆ. ಮುಂದೆ ದೊಡ್ಡವರಾದಾಗ ನೈತಿಕತೆ, ಸಹಿಷ್ಣುತೆಯ ಕೊರತೆಯಿಂದಾಗಿ ಸಮಾಜಕ್ಕೆ ಹೊರೆಯಾಗುವ ಸಂಭವ ಹೆಚ್ಚು. ಬಾಲ್ಯದಲ್ಲಿ ಶಾಲೆಯಲ್ಲಿ ಸಂಸ್ಕಾರ, ಗುಣ, ಓದು ಕಲಿತು ಉತ್ತಮ ಪ್ರಜೆಗಳಾಗುವ ಅವಕಾಶಗಳು ಇವೆ ಎಂದರು. ಜೀವನ ಸಾಧಿಸಕ್ಕೆ ಸಾಧ್ಯ ಇದೆ ಅನ್ನೋ ತಿಳುವಳಿಕೆ ಅವ್ರಿಗೆ ಬರುತ್ತೆ. ಆದ್ರಿಂದ ಯಾವುದೇ ಮಕ್ಕಳನ್ನ ವಿದ್ಯಾಭ್ಯಾಸ ಇಲ್ಲದಂಗೆ ಮಾಡಬೇಡಿ. ಅಕಸ್ಮಾತ್ ಇಲ್ಲದೆ ಇರೋಂಥವ್ರು ಅನಾಥ ಮಕ್ಕಳನ್ನ ಬೇಕಾದಷ್ಟು ಆಶ್ರಮಗಳಿವೆ, ಅನಾಥಾಶ್ರಮಗಳಿವೆ, ಹಾಗೆ ಸ್ಕೂಲ್ಗಳಿವೆ, ಎಲ್ಲಾ ರೀತಿಯಂತ ಸೌಕರ್ಯಗಳಿರೋ ಅಂತಹ ಶಾಲೆಗಳನ್ನ ತೆಗೆದಿದ್ದಾರೆ. ಸರ್ಕಾರ ಅಂತ ಮಕ್ಕಳನ್ನ ಪೋಷಣೆ ಮಾಡುತ್ತೆ, ಅವ್ರಿಗೆ ಒಳ್ಳೆ ಉನ್ನತವಾದ ಶಿಕ್ಷಣ ಕೊಡಿಸುತ್ತೆ. ಅದರಿಂದ ಅಂತ ಮಕ್ಕಳಿದ್ರೂ ಬೇಕಾದಷ್ಟು ಅನಾಥಾಶ್ರಮಗಳಿವೆ, ಅವಕ್ಕೆ ಸೇರಿಸಿ ಅಥವಾ ಸೇರಿಸೋರು ಯಾರಾದ್ರೂ ಇದ್ರೆ ಅವ್ರಿಗೆ ಸಲಹೆ ಕೊಡಿ. ಅಂತ ಯಾವುದೇ ಮಕ್ಕಳನ್ನ ಎಲ್ಲೂ ಅಥವಾ ಭಿಕ್ಷೆ ಬೇಡ್ತಾ ಇರ್ಬೋದು, ಇಲ್ಲಾಂದ್ರೆ ಎಲ್ಲಾದ್ರೂ ಯಾವ್ದು ಹೋಟೆಲಲ್ಲಾಗಲಿ ಎಲ್ಲಾದ್ರೂ ಸಿಕ್ಕಿದ್ರೆ ಮೆನ್ಷನ್ ಮಾಡಿ ಅವ್ರನ್ನ ಒಂದು. ಈ ಕಾರ್ಯಕ್ರಮದಲ್ಲಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾದ ಪಿ ಮೋಹನ್ ಚಂದ್ರ, ಹಿರಿಯ ವಕೀಲ ರಾಮನಾಥ ರೆಡ್ಡಿ, ವಕೀಲರ ಸಂಘದ ಅಧ್ಯಕ್ಷ ಶಿವಾನಂದ ರೆಡ್ಡಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ರಾಜಶೇಖರ್, ITV ನ್ಯೂಸ್, ಗುಡಿಬಂಡೆ. ಚಿತ್ರರಸಿಕರಿಗೆ ಕುತೂಹಲ ಕೆರಳಿಸಿದ್ದ ಬಹು ನಿರೀಕ್ಷಿತ ಚಿತ್ರಗಳು ನಿನ್ನೆ ಬಿಡುಗಡೆ ಕಂಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಚಿತ್ರರಸಿಕರ ಕುತೂಹಲ ಕೆರಳಿಸಿದ್ದ ಚಲನಚಿತ್ರಗಳು ನಿನ್ನೆ ಬಿಡುಗಡೆ ಕಂಡಿದ್ದು ಬಹುತೇಕ ಎಲ್ಲ ಚಿತ್ರಗಳಿಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಸ್ಯಾಂಡಲ್ವುಡ್ನಲ್ಲಿ ಕುತೂಹಲ ಕೆರಳಿಸಿದ್ದ ವಜ್ರಕಾಯಿಯ ಚಿತ್ರ ನಿನ್ನೆ ಬಿಡುಗಡೆಯಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಚಿತ್ರವು ಸಂಪೂರ್ಣ ಆಕ್ಷನ್ ಎಂಟರ್ಟೈನರ್ ಆಗಿದ್ದು ನಿರ್ದೇಶಕ ಎ ಹರ್ಷ ತಾಯಿಯ ಪ್ರೀತಿಯನ್ನ ಮೂಡಿಬರುವಂತೆ ಮಾಡಿದ್ದಾರೆ. ಇನ್ನು ಹ್ಯಾಟ್ರಿಕ್ ಹೀರೋ ಶಿವಣ್ಣನ ಅಭಿನಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈಗಾಗಲೇ ಚಿತ್ರದ ಹಾಡುಗಳು ಅಭಿಮಾನಿಗಳ ಬಳಿ ಸೈ ಎನಿಸಿಕೊಂಡಿದ್ದು ಚಿತ್ರಕ್ಕೂ ಒಳ್ಳೆ ರೆಸ್ಪಾನ್ಸ್ ಸಹ ಸಿಕ್ಕಿದೆ. ಇದೇ ರೀತಿಯಾಗಿ ತೆಲುಗಿನ ಜ್ಯೋತಿಲಕ್ಷ್ಮಿ ಚಿತ್ರವೂ ಸಹ ತುಂಬಾ ಕುತೂಹಲವನ್ನ ಕೆರಳಿಸಿದ್ದ ಚಿತ್ರ. ಪ್ರಖ್ಯಾತ ನಿರ್ದೇಶಕ ಪುರಿ ಜಗನ್ನಾಥ್ ನಿರ್ದೇಶನದ ಈ ಚಿತ್ರವು ನಿನ್ನೆಯಷ್ಟೇ ಚಿತ್ರಮಂದಿರಗಳಲ್ಲಿ ಬಂದಿದ್ದು ಸಿನಿಪ್ರಿಯರ ಮನದೋಚಿದೆ. ನಾಯಕಿ ಚಾರ್ಮಿ ಈ ಚಿತ್ರದಲ್ಲಿ ಒಂದು ವಿಭಿನ್ನ ಪಾತ್ರವನ್ನ ಮಾಡಿದ್ದಾಳೆ. ಅಲ್ಲದೆ ಸಿನಿಮಾದ ಹಾಡುಗಳು ಸಹ ಪಡ್ಡೆ ಹುಡುಗರ ಮನದೋಚಿ. ಇನ್ನು ನಿನ್ನೆಯಷ್ಟೇ ಬಿಡುಗಡೆ ಕಂಡಿದ್ದ ಈ ಚಿತ್ರಗಳು ಅಭಿಮಾನಿಗಳ ಮನದೋಚಿದ್ದು ಶತದಿನಗಳು ಪೂರೈಸಲಿ ಎಂದು ಆಶಿಸೋಣ.
ಪ್ಲವಂಗ ನಮ ಶುಭಂಗ ಬಾರೋ ಭಗದೋ ಬಾರೋ ಜಗದೋದ್ಧಾರ ಧೈರ್ಯದಲ್ಲಿ ಬಜರಂಗ ಬಲಿ ತುಂಬಿರುವೆ ಅನುರೇಣು ಬಲಿ ನೀನಿರುವ ಎತ್ತಿದರು ஆடுறதுன்றது டெஃபினட்டாக ஒரு லைஃப் டைம் ஆப்பர்ச்சுனிட்டி தான். இது வந்து நான் பயங்கர லக்கின்னு சொல்லலாம். இல்லை என்னோட பேரண்ட்ஸோட பிளெஸிங்ஸ், இல்லை நிறைய பேர் சேர்ந்து ஆசீர்வதிச்சாங்க, இல்லை போன பூர்வ ஜென்ம புண்ணியம், இந்த மாதிரி என்ன விஷயம் வேணால் சொல்லலாம். பிகாஸ் சாரை பொறுத்த வரைக்கும் அவருடைய படங்கள் நான் பார்த்துருக்குறேன். அண்ட் தாண்டி he stays always young. He is always young and அவருடைய எனர்ஜி, அவருடைய கமிட்மெண்ட், டெடிகேஷன் எல்லாமே இட்ஸ் இன்ஸ்பைர்ஸ் எவ்ரிபடி. லைக் இதுக்கப்புறம் எத்தனை ஜென்ரேஷன்ஸ் வந்தாலும், லைக் எந்த லாங்குவேஜஸில் வந்தாலும் he'll be a true real inspiration. ஸோ அந்த மாதிரி ஒரு இன்ஸ்பைரிங் ஒரு ஒரு லெஜெண்டோட நானும் அவருடைய மூவியில் இருக்கேன்றது ஐ எம் வெரி ஹாப்பி. தேங்க்ஸ் டு ஆல். இந்த ಆಪರ್ಚುನಿಟಿ கிடைக்கிறதுக்கு காரணமாக இருந்த எல்லாருக்கும் ಥ್ಯಾಂಕ್ ಯು ಸೋ ಮಚ್. ಸಾರಿ ಕನ್ನಡ ಗೊತ್ತಿಲ್ಲ. ನೋಡ್ತೀವಿ ನಾವು, ಯಾಕಂದ್ರೆ ವಿ ಗೆಟ್ ಸಮಥಿಂಗ್ ಟು ನೋ. ಯಾಕಂದ್ರೆ ನಾವು ಎಷ್ಟೇ ಎಕ್ಸ್ಪೀರಿಯನ್ಸ್ ಆಗ್ಬೋದು, ಬಟ್ ಈ ಚಿಕ್ಕವ್ರು ಮಾಡ್ತಾರಲ್ಲ ಅದರಲ್ಲಿ ಒಂದು ಪ್ರತಿಭೆ ಇರುತ್ತೆ. ಆ ಪ್ರತಿಭೆನ ನೋಡಿ ನಾವು ಕಲ್ತ್ಕೋಬೇಕು. ಅಂಡ್ ಸಾಕಷ್ಟು ಆಮೇಲೆ ವೆನ್ ಐ ಸಾ ಶಿವಕಾರ್ತಿಕೇಯನ್ ಸಿನಿಮಾ ನೋಡ್ಬೇಕಾದ್ರೆ ಎಷ್ಟು ಈಸಿಯಾಗಿ ಮಾಡ್ತಾರೆ ಅಂದರೆ ವಿತ್ ಈಸ್, ಏನು ತೊಂದರೆ ಇಲ್ಲ, ಟೆನ್ಷನ್ ಇಲ್ಲದೆ ಆರಾಮಾಗಿ ಮಾಡ್ತಾರೆ. ಅದು ನಂಗೆ ಖುಷಿ. ಆಮೇಲೆ ಸೈಮಾ ಅವಾರ್ಡ್ಸ್ ಮೀಟ್ ಮಾಡ್ಬೇಕಾದ್ರೆ ನೋಡಿದ ತಕ್ಷಣ ನನ್ನ ಗೀತನ ಹೇಳ್ತಾ ಇದ್ದೆ, ಗೀತಾ ಅವರೇ ಶಿವಕಾರ್ತಿಕೇಯನ್ ಅಂತ. ಯಾರು ಎಷ್ಟೊಂದು ಕ್ಲಾಸ್ ಹೊಡಿತಾ ಇದ್ರು ಅಂತ. ಇಲ್ಲ, ಅವರೇ ಶಿವಕಾರ್ತಿಕೇಯನ್ ಅಂತ, ಗ್ರೇಟ್ ಹೀರೋ. ಯು ಹ್ಯಾವ್ ಸೀನ್ ಇಸ್ ಫಿಲ್ಮ್, ಯು ರಿಮೆಂಬರ್ ದಟ್. ಅವಾಗ ಹೇಳ್ದೆ 4 ಜನ ಬರ್ತಾರೆ, ಅದ್ರಲ್ಲಿ ಒಬ್ಬರು ಇರ್ತಾರೆ ಗೊತ್ತಾ ಟಾಲ್ ಆಗಿ. ಅವ್ರು ಹೇಳಿದೆ ಇವರೇ ಅಲ್ವಾ ಅವರು. ಸೊ ಅಷ್ಟು ಮಟ್ಟಿಗೆ ಶಿ ಡಸನ್ ವಾಚ್ ತಮಿಳ್ ಫಿಲ್ಮ್ಸ್ ಅಷ್ಟಾಗೆ, ಬಟ್ ನೋಡಿ ಕಂಡಿಡಿದು ಅವ್ರಿಗೂ ಖುಷಿ ಆಯ್ತು. ಅಂದರೆ ಅಫ್ಕೋರ್ಸ್ ನಾನಂತೂ ಬಿಡಿ ಯಾವಾಗಲೂ ತಮಿಳ್ ಸಿನಿಮಾ ನೋಡ್ತಾ ಇರ್ತೀನಿ. ಅದು ನೋಡ್ಬೇಕಾದ್ರೆ ನಂಗೆ ಭಾಳ ಖುಷಿ. ಅವಾಗ ಹೇಳಿದೆ ನಾನು ನಿಜವಾಗ್ಲೂ, ಅವಾಗ ಆ ಸಿನಿಮಾ ಕೇಳಿದೆ, ನೋಡ್ತೀರಾ ಸರ್ ನಮ್ಮ ಸಿನಿಮಾನ? ಎಲ್ಲರ ಸಿನಿಮಾ ನೋಡ್ತೀವಿ ಸರ್, ಯಾಕೆ ನೋಡಬಾರ್ದು? ನಿಜವಾಗ್ಲೂ ಭಾಳ ಖುಷಿ ಆಯ್ತು. ಆಮೇಲೆ ಸುಮ್ಮನೆ ಒಂದೇ ವರ್ಡ್ ಕೇಳಿದೆ. ಆಮೇಲೆ ಧನುಷ್ ಅವ್ರ ನಂಬರ್ ಇವ್ರ ಕೈ ಇಸ್ಕೊಂಡು, ಧನುಷ್ ಸರ್ ನಂಬರ್ ಇಸ್ಕೊಂಡು ಅವ್ರ ಕೈ ಒಂದು ಹಾಡು ಆಡಿಸಿ ಅವರು ಅಷ್ಟೇ ನಮ್ಮ ಜೊತೆ ಪ್ರೀತಿಯಾಗಿ ಮಾತಾಡಿಸ್ತಾರೆ. ಸೇಮ್ ಟೈಮ್ ಶಿವಕಾರ್ತಿಕೇಯನ್ ಒಂದೇ ಒಂದು ಫೋನ್ಲಿ ಕೇಳ್ತಿರ್ತಾರೆ, ಶಿವಕಾರ್ತಿಕೇಯನ್ ಇದೇ ಮಾಡ್ತೀರಾ? ನಮ್ಗೆ ಆಸೆ ಆಗುತ್ತೆ ಬಂದರೆ. ಯಾಕಂದ್ರೆ ತೆಲುಗುಂದ ಇವ್ರು ಬರ್ತಾ ಇದ್ದಾರೆ, ರವಿತೇಜ್ ಅವ್ರು ಟ್ರೈ ಮಾಡ್ತಾ ಇದ್ದೀವಿ, ಅದಕ್ಕೆ ನೀವು ಬಂದರೆ ಚೆನ್ನಾಗಿರುತ್ತೆ. ಅವಾಗ ಎಸ್ ವಿ ವಾಂಟೆಡ್. ಯಾಕಂದರೆ ಇವಾಗ ಎವ್ರಿಬಡಿ ಲವ್ಸ್ ದಿಸ್ ಪರ್ಸನ್. ನಾವೇ ಅಷ್ಟು ಪ್ರೀತಿ ಮಾಡ್ಬೇಕು, ಎಷ್ಟು ಜನ ಪ್ರೀತಿ ಮಾಡ್ಬೋದು ಹೇಳಿ. ಯಾಕಂದ್ರೆ ನಿಜವಾಗ್ಲೂ ಅಷ್ಟು ಡೌನ್ ಟು ಅರ್ತ್. ಆ್ಯಂಡ್ ನನಗೆ ಭಾಳ, ಯಾಕಂದ್ರೆ ನಾವೆಲ್ಲ ಅಲ್ಲಿ ನಾವು ಕಲ್ತ್ಕೊಂಡಿದ್ದೀವಿ ಅಂದರೆ ಯೂನಿಟಿ ಅನ್ನೋದು. ಅದಕ್ಕೆ ಇಂಡಸ್ಟ್ರಿ ವಾಸ್ ದೇರ್ ಇನ್ ಚೆನ್ನೈ.
ತೆಲುಗು, ತಮಿಳ್, ಮಲಯಾಳಂ ಎಲ್ಲ ಇಂಡಸ್ಟ್ರಿ ವಾಸ್ ಇನ್ ಸೌತ್ ಇಂಡಿಯಾ. ಯಾಕೆ ಅಷ್ಟು ಫ್ರೆಂಡ್ಲಿ ಆಗಿರ್ತೀವಿ ಸೌತ್ ಇಂಡಿಯನ್ಸ್ ಅಂದರೆ ಬಿಕಾಸ್ ಇಟ್ ವಾಸ್ ಬಾಟ್ ಅಪ್ ದೇರ್, ಇಟ್ ವಾಸ್ ಲೈಕ್ ಎ ಫ್ಯಾಮಿಲಿ. ಅಪ್ಪಾಜಿ ಏನು ಒಂದು ಇಂಡಸ್ಟ್ರಿಯಿಂದ ಸಿನಿಮಾ ಫ್ಯಾಮಿಲಿ ಅನ್ನೋರು, ಬರೀ ಕನ್ನಡ ಸಿನಿಮಾ ಒಂದು ಫ್ಯಾಮಿಲಿ ಅಲ್ಲ, ಇಡೀ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಇಲ್ಲ, ಇಂಡಿಯನ್ ಲ್ಯಾಂಗ್ವೇಜ್, ವಿ ಆರ್ ಆಲ್ ಜಸ್ಟ್ ಲೈಕ್ ಎ ಫ್ಯಾಮಿಲಿ. ಫ್ಯಾಮಿಲಿ ಮೆಂಬರ್ ಬರ್ಬೇಕಾದ್ರೆ ನಾವು ಅವ್ರನ್ನ ಒಳ್ಳೆ ಥರವಾಗಿ ಕೇಳ್ಬೇಕಾದ್ರೆ ಅವ್ರು ಅಷ್ಟು ಆಸೆ ಬಂದು ಬರ್ಬೇಕಾದ್ರೆ ಭಾಳ ಖುಷಿ ಆಯಿತು. ಅವ್ರು ಬೇಡ ಮಧುರೈಯಿಂದ ಶೂಟಿಂಗ್ ಬಂದಿದ್ದಾರೆ, ಮಧುರೈಯಿಂದ ಕಾರ್ ಓಡಿಸ್ಕೊಂಡು ಬಂದಿದ್ದಾರೆ. ಸೊ ನೈಸ್ ಆಫ್ ಈವನ್ ವಿ ಆರ್ ಹಾನರ್ಡ್ ಲೈಕ್ ದಟ್. ಅಪ್ಪಾಜಿ ಹೇಳೋರು ಎಲ್ಲರಿಗೂ ನಮ್ಮಿಂದ ಇನ್ನೊಬ್ರು ಹಾನರ್ ಲಕ್ಕಂದ ಬೇರೆಯವ್ರು ಬರೋದು ನಮ್ಗೆ ಹಾನರ್ ಅಂತ. ಸೊ ವಿ ಆರ್ ಜಸ್ಟ್ ಲೈಕ್ ದಟ್, ವಿ ಆರ್ ಬ್ಲೆಸ್ಡ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಶಿವಕಾರ್ತಿಕೇಯನ್ ಅಂಡ್ ಈ ಶುಡ್ ಗ್ರೋ ಮೋರ್ ಬಿಗರ್. ಆಲ್ರೆಡಿ ಇಸ್ ಅ ಸ್ಟಾರ್. ಇಲ್ಲಿ ಎಷ್ಟು ವರ್ಕ್ನ ನಾವು ನೋಡಿ ಇವಾಗ 29 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು, ಆದ್ರೂ ಇವಾಗ್ಲೂ ಮಾಡಬೇಕು. ಚಲೋ ಬಿಡಕ್ಕೆ ಅಪ್ಪಾಜಿ ಹೇಳ್ಕೊಟ್ರೆ ಅದು ಯಾವಾಗಲೂ ಬಿಡಬಾರ್ದು ಕಂದ. ಫಿಲ್ಮ್ ಬ್ಯೂರೋ, ITV ನ್ಯೂಸ್, ಚಿಂತಾಮಣಿ. ಇದೆಷ್ಟು ಹೊತ್ತಿನ ಸುದ್ದಿಗಳು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್ ವಂದನೆಗಳೊಂದಿಗೆ ನಾನು ಕವಿತಾ. ITV, ಇದು ಸತ್ಯಕ್ಕೆ ಪ್ರತಿಬಿಂಬ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಪಟ್ಟಿ ಬಿಡುಗಡೆ. ಜಿಲ್ಲಾಧಿಕಾರಿಗಳಿಂದ ಪ್ರಕಟಣೆ. ಯಾವುದೇ ಗಲಭೆಗಳಾಗದಂತೆ ಬಿಗಿ ಪೊಲೀಸ್ ವ್ಯವಸ್ಥೆ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಗಳಿಗೆ ಅಭಿನಂದನೆ. ಗ್ರಾಮೀಣ ಪ್ರದೇಶದ ಸದಸ್ಯರಿಂದ ಅಭಿವೃದ್ಧಿಯ ಯೋಜನೆ. ಸಂಸದ ವೀರಪ್ಪ ಮೊಯ್ಲಿ. ಕುತೂಹಲ ಕೆರಳಿಸಿದ ಚಿತ್ರಗಳಿಗೆ ಒಳ್ಳೆಯ ರೆಸ್ಪಾನ್ಸ್. ಅಭಿಮಾನಿಗಳು ಫುಲ್ ಸೆಲೆಬ್ರೇಷನ್ಸ್. ಚಿತ್ರಮಂದಿರಗಳಿಗೆ ಮಸ್ತ್ ಕಲೆಕ್ಷನ್ಸ್.